हेलो फ्रेंड्स, वेलकम बैक टू अवर चैनल RAKB। दोस्तों, अगर आपके पास पैसे हैं तो आपके जो भी पेंडिंग ड्यूज है उसे क्लियर कर दो। लेकिन अगर पैसे नहीं है तो टेंशन लेकर परेशान होने की कोई जरूरत नहीं है। आप हमारी वीडियो से सीख सकते हो कि रिकवरी एजेंट्स को किस तरह से हैंडल किया जाता है। और अगर आपको डिटेल इंफॉर्मेशन चाहिए कि आपके केसेस को कैसे मैनेज करना है तो आप हमारी पेड सर्विस भी ले सकते हो, जिसके लिए आपको स्क्रीन पर दिए हुए नंबर पर सिर्फ व्हाट्सएप मैसेज करना होगा। दोस्तों, हम डेली वीडियोस अपलोड करते हैं और अगर आप चाहते हैं कि ऐसी वीडियोस आपको हमेशा मिलती रहे तो चैनल को सब्सक्राइब करके बेल नोटिफिकेशन को ऑन करना ना भूलें। आइए स्टार्ट करते हैं आज की वीडियो और देखते हैं कि कौन से रिकवरी वाले की कैसे ठुकाई होती है। और हमें इंतजार रहेगा आपके प्यारे प्यारे कमेंट्स का कि आपको आज के इस वीडियो में कौन सा पार्ट सबसे अच्छा लगा। धन्यवाद दोस्तों। ಹಲೋ ಹಲೋ, ಸಮೀರುಲ್ಲಾ ಅವರಾ? ಹೌದ್ರಿ ಮೇಡಮ್, ಸಮೀರುಲ್ಲಾ. ಆದಿತ್ಯ ಬಿರ್ಲಾ ಫೈನಾನ್ಸ್ ಇಂದ ಪೇಮೆಂಟ್ ಆಗಿಲ್ವಲ್ಲ ಇನ್ನ? ಏನ್ ಹೆಸರು ಮೇಡಮ್ ನಿಮ್ದು? ರಕ್ಷಾ ಅಂತ. ಅಚ್ಚಾ, ರಕ್ಷಾ. ಹೇಳ್ರಿ ಮೇಡಮ್. ಪೇಮೆಂಟ್ ಆಗಿಲ್ವಲ್ಲ ಸರ್ ಇನ್ನ? ಹೌದು ಮೇಡಮ್, ಆಗಿಲ್ಲ ಮೇಡಮ್, ಇನ್ನೂ ಆಗಿಲ್ಲ. ಮಾಡ್ಕೋತೀರಾ ಈ ಮಂತ್ ಸೆಟ್ಲ್ಮೆಂಟ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೋತೀರಾ? ಎಷ್ಟಿದೆ ಮೇಡಮ್ ಟೋಟಲ್ ಔಟ್ಸ್ಟ್ಯಾಂಡಿಂಗ್? 69,000 ಇದೆ ಸರ್. 69,000 ಟೋಟಲ್ ಔಟ್ಸ್ಟ್ಯಾಂಡಿಂಗ್. ಪ್ರಿನ್ಸಿಪಲ್ ಎಷ್ಟು? ಅದೇ ಅಷ್ಟೇ ಇರೋದು 69,000. ಅದ್ರಲ್ಲಿ ನೀವು ಸೆಟ್ಲ್ಮೆಂಟ್ ತಗೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲ, ನನಗೆ ಟೋಟಲ್ ಫಿಗರ್ ಕೊಡಿ. ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಮತ್ತು ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್. ಒಂದು ಟೋಟಲ್ ಒಂದು 75,000 ಇರ್ಬೋದು ಸರ್. ಅಂದ್ರೆ ಅದು ಇದ್ರಲ್ಲಿ ನೋಡ್ಬೇಕಾಗುತ್ತೆ. ಇವಾಗ ನೀವು ಸೆಟಲ್ಮೆಂಟ್ ತಗೋತೀರಾ? ಏನ್ ಅದು ಡಿಪಿಡಿ ಎಷ್ಟಿದೆ ಮೇಡಮ್ ನಮ್ದು? ಯಾವ ಬಕೆಟ್ ಅಲ್ಲಿ ಇದೆ? ರೈಟ್ ಆಫ್ ಅಲ್ಲಿ ಇರೋದು ಸರ್. ಎಕ್ಸಾಕ್ಟ್ ಫಿಗರ್ ಹೇಳಿ ಮೇಡಮ್. ಯಾವ ಬಕೆಟ್ ಅಲ್ಲಿ ಇದೆ? 7ನೇ ರೈಟ್ ಬಕೆಟ್? ಆಫ್ ಅಲ್ಲಿ ಇದೆ. ಇಲ್ಲ, ರೈಟ್ ಆಫ್ ಅಲ್ಲಿ ಇದೆ. ಅದೆಲ್ಲ ಬಿಟ್ಬಿಟ್ಟು ರೈಟ್ ಆಫ್ ಅಲ್ಲಿ ಇದೆ. ಜಾಸ್ತಿನೇ ಆಗಿದೆ, ಒಂದು 10 EMI. ಅಚ್ಚಾ, ಎಷ್ಟು ವಿವರ್ ಕೊಡ್ತಾ ಇದೀರಿ ಮೇಡಮ್? ನಾನು ನಿಮ್ಗೆ 55% ವೇವರ್ ಕೊಡ್ತೀನಿ ಸರ್. 55? ಹ್ಮ್. ಇಲ್ಲ ಮೇಡಮ್, ಅಷ್ಟು ಪಾಸಿಬಲ್ ಇಲ್ಲ, ಅಷ್ಟಾಗಲ್ಲ ಮೇಡಮ್. ಮತ್ತೆ ನೀವ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಸರ್? ನೋಡಿ, ಅಮೌಂಟ್ ಹೇಳಿ, ಎಷ್ಟು ಮಾಡಕ್ ರೆಡಿ ಇದ್ದೀರಾ ಅಂತ. ಜಾಸ್ತಿ ಮೇಡಮ್, ಒಂದು 17,000 ಅಥವಾ 17ರಿಂದ 20,000 ಒಳಗಡೆ ಮಾಡ್ತೀನಿ ಮೇಡಮ್. ಹೆಂಗಾಗುತ್ತೆ? ಅದು ನಿಮ್ಗೆ ಗೊತ್ತು ಮೇಡಮ್. ಅಲ್ಲ, ನಿಮ್ದು ಇರೋದು ಎಷ್ಟಿದೆ ಅಷ್ಟ್ರಲ್ಲಿ ನಿಮ್ದು ಹೆಂಗಾಗುತ್ತೆ? ನೀವು ತಗೋಬಿಟ್ಟು ಈ ತರ ಎಲ್ಲ ಮಾಡಿದ್ರೆ ಹೇಗಾಗುತ್ತೆ ಸರ್? ಮೇಡಮ್, ನಾವೇನ್ ಮುದ್ದ ಮಾಡ್ತಾ ಇಲ್ಲಲ್ಲ ಮೇಡಮ್. ನಮ್ ಪರಿಸ್ಥಿತಿ ಕೆಟ್ಟಿದೆ, ಪರಿಸ್ಥಿತಿ ಹೌದು, ಕೆಟ್ಟಿದೆ. ಅದಕ್ಕೆ ಸೆಟಲ್ಮೆಂಟ್ ಕೊಡ್ತಾ ಇದೀವಿ. ಪ್ರಾಪರ್ ಆಗಿ ಸೆಟಲ್ಮೆಂಟ್ ತಗೊಳ್ಳಿ. ಅದ್ ಬಿಟ್ಬಿಟ್ಟು ನೀವ್ ಇಲ್ಲಿ ಚೌಕಾಸಿ ಮಾಡೋರ್ ತರ 20,000 17,000 ಅಂದ್ರೆ ಆಗಲ್ಲ ಅಲ್ವಾ? ಇಲ್ಲ, ಆಗಲ್ಲ ಅಂದ್ರೆ ಬಿಟ್ಬಿಡಿ ಮೇಡಮ್. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನಾನು ಮಾಡ್ಲಿಕ್ಕಾಗಲ್ಲ. ಬಿಟ್ಬಿಡಿ ಅಂದ್ರೆ ಹೆಂಗಾಗುತ್ತೆ ಸರ್? ಲೋನೇ ತಗೋಬಾರ್ದಿತ್ತು ನೀವು ಬಿಟ್ಬಿಡಿ ಅನ್ನೋರಾದ್ರೆ. ಮೇಡಮ್, ನಾವೆಲ್ಲಿ ಬಂದಿದ್ವಿ ಲೋನ್ ತಗೊಳ್ಳಿಕ್ಕೆ? ರಿಜೆಕ್ಟ್ ಮಾಡೋ ಆಪ್ಷನ್ ಇತ್ತಲ್ವಾ? ನಮ್ಗೆ ಗೊತ್ತೇ ಇರ್ಲಿಲ್ಲ ಮೇಡಮ್ ಆದಿತ್ಯ ಬಿರ್ಲಾದವ್ರು ಲೋನ್ ಕೊಡ್ತಾರೆ ಅಂತ. ಮತ್ತೆ ಹೇಗ್ ತಗೊಂಡ್ರಿ ಒಂದು 20 ಲಕ್ಷನ? ನಿಮ್ ಕಂಪನಿ ಎಕ್ಸಿಕ್ಯೂಟಿವ್ ಫೋನ್ ಮಾಡಿದ್ದ ಮೇಡಮ್. 10 ನಿಮ್ ಸಲ ಫೋನ್ ಅಕೌಂಟಿಗೆ ಮಾಡ್ತಾ ಬಂತು ತಾನೆ? ನಿಮ್ ಅಕೌಂಟಿಗೆ ಬಂದಿದೆ ಅವನೇ ತಾನೆ? ಆಗದ ಮೇಡಮ್. 10 ಸಲ ಫೋನ್ ಮಾಡಿ ಯೂಸ್ ಮಾಡ್ಕೊಂಡ್ರಿ ಅಲ್ವಾ? ಕೊಟ್ಟ ನನಗೆ ಅವನು. ಅಲ್ಲ, ನಿಮ್ ಇದಕ್ ಯೂಸ್ ಮಾಡ್ಕೊಂಡ್ರಿ ತಾನೆ? ಅಲ್ಲ, ಕೊಟ್ರಿ, ನಾನು ಯೂಸ್ ಮಾಡ್ದೆ ಮೇಡಮ್. ಯೂಸ್ ಮಾಡ್ಕೊಂಡ್ಬಿಟ್ಟು ಇವಾಗ 20,000 ಆಗುತ್ತೆ ಅಂದ್ರೆ ಇಲ್ಲ ಹೇಗಾಗುತ್ತೆ? ಮೇಡಮ್, ನನ್ನ ಹತ್ರ ದುಡ್ಡು ಇಲ್ಲ ಮೇಡಮ್. ಆಗ್ತಿದ್ರೆ ಹೇಳಿ, ಏನ್ ಮಾಡಕ್ಕಾಗುತ್ತೆ? 20,000 ಆಗ್ತಿದ್ರೆ ಹೇಳಿ, 20,000 ಆಗ್ತಿದ್ರೆ ಹೇಳಿ. ಇವಾಗ 20,000 ಪೇಮೆಂಟ್ ಮಾಡಿ. ಸೆಟಲ್ಮೆಂಟ್ ಲೆಟರ್ ಕಳಿಸ್ಕೊಡಿ, ಮಾಡ್ತೀನಿ. ಏನ್ ಲೆಟರ್ ಕಳಿಸ್ಬೇಕು? ಸೆಟಲ್ಮೆಂಟ್ ಲೆಟರ್ ಬರುತ್ತೆ 20,000ಕ್ಕೆ. ಅಪ್ರೂವಲ್ ಕಳಿಸ್ಕೊಡಿ. ಅಪ್ರೂವಲ್ ಆಗುತ್ತಿಲ್ಲ ನೋಡಿ. ನಿಮ್ ಕೆಲಸ ಅಲ್ಲ ಅದು, ನೋಡೋದು ಬಿಡೋದು. ರೆಸ್ಪಾನ್ಸಿಬಿಲಿಟಿ ಇರ್ಬೇಕು. ಏಜ್ ಆಗಿದೆ ಅನ್ಸುತ್ತೆ. ನಿಮ್ ಏಜ್ಗಾದ್ರೂ ಒಂದ್ ಸ್ವಲ್ಪ ಮರ್ಯಾದೆ ಇಟ್ಕೊಂಡು ಹೇಳಿ ಸರ್. 60 ವರ್ಷ ನನಗೆ ಇವತ್ತಿಲ್ಲ, ನಾಳೆ ಸಾಯ್ತಾ ಇದ್ದೀನಿ ನಾನು. ಅದಕ್ಕೆ ಕಟ್ಬಿಟ್ಟು ಹೋಗ್ಬಿಡಿ. ಅದಾಗ ಕೊಡಿ, ಸೆಟಲ್ಮೆಂಟ್ ಕೊಡಿ, ಲೆಟರ್ ಕಳಿಸ್ಕೊಡಿ, 20,000 ಮಾಡ್ತೀನಿ. ಅಷ್ಟೇ ಆಗೋದು. ಅಷ್ಟಾಗಿದ್ರೆ ನೀವು ಲೋನ್ ತಗೊಳಕ್ ಹೋಗ್ಬಾರ್ದು. ನೀವ್ ಕೊಡಬಾರ್ದು ಮೇಡಮ್, ಬಿಸ್ನೆಸ್ ಮಾಡಬಾರ್ದು. ಏನ್ ಬಿಸ್ನೆಸ್ ಮಾಡ್ಬಾರ್ದು? ಅಂಗಡಿನ ಮುಚ್ಕೊಂಡು ಹೋಗ್ಬೇಕು ನೀವು. ಆಪ್ಷನ್ ಇತ್ತು ತಾನೆ? ನಾನೇ ರಿಜೆಕ್ಟ್ ಮಾಡ್ಲಿ ಮೇಡಮ್? ನಿಮ್ ಕೈಲಿ ಇತ್ತಲ್ಲ ರಿಜೆಕ್ಟ್ ಮಾಡೋದು ಬಿಡೋದು. ನೀವೇ ಅಪ್ರೂವಲ್ ಬೇಡ ಮಾಡಿದ್ರಿ. ಅನ್ಬೋದಿತ್ತು. ನನಗ್ ಕಟ್ಟಕ್ ಆಗಲ್ಲ, ನನಗ್ ದುಡಿಯೋ ಏಜ್ ಅಲ್ಲಿ ಇಲ್ಲ, ನಾನ್ ಕಟ್ಟಲ್ಲ. ತಗೋಬಿಟ್ಟು ತಿಂದ್ಬಿಟ್ಟು ನನಗೆ ಆಗಲ್ಲ ಅಂತ ನೀವು ರಿಜೆಕ್ಟ್. ನನಗ್ ದುಡ್ಡು ಸಿಗ್ತಾ ಇತ್ತು, ತಗೊಂಡ್ಬಿಟ್ಟೆ ಮೇಡಮ್. ತಗೊಂಡಿದ್ದೀರಲ್ಲ, ಕಟ್ಟಿ. ಇವಾಗಿಲ್ಲ ಮೇಡಮ್, ನಾನು ದುಡ್ಡಿಲ್ಲ. ಮಾಡ್ತಿದ್ರೆ 20ರಲ್ಲಿ ಸೆಟಲ್ಮೆಂಟ್ ಮಾಡಿ ಮುಗಿಸ್ತೀನಿ. ಸೆಟಲ್ಮೆಂಟ್ ಲೆಟರ್ ಕಳಿಸಿ. ಹಲೋ 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 ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳಿ. ಸಮೀರುಲ್ಲಾ ಅವರೇ, ಹೇಳಿ ಸರ್. ಅದು ಪೇಮೆಂಟ್ ಮಾಡ್ಕೊಡ್ತೀರಾ?
ಯಾಕೆ ನೀವು- ಫೋನ್ ಪಿಕ್ ಮಾಡಿದೆ, ಫೋನ್ ಹೋಗ್ತಾ ಇಲ್ಲ ನಿಮ್ಮ ನಂಬರ್ಗೆ, ಕಾಲ್ ಫಾರ್ವರ್ಡಿಂಗ್ ಎಲ್ಲ ಅದು ಊರಿಂದ ಬರ್ತಾ ಇದ್ದೆ, ಟ್ರೈನಲ್ಲಿ ಇದ್ದೆ, ನೆಟ್ವರ್ಕ್ ಇಶ್ಯೂ ಇತ್ತು ಸರ್. ಹೌದಾ, ನಿನ್ನೆ ಕಾಲ್ ಬ್ಯಾಕ್ ಮಾಡಂತ ನಂಬರ್ ಕೊಟ್ಟೆ, ಎಲ್ಲ ಹಾ, ನೆಟ್ವರ್ಕ್ ಇಶ್ಯೂ ಇತ್ತು, ಅದಕ್ಕೆ ಮಾಡಲಿಲ್ಲ. ಸೆಟಲ್ಮೆಂಟ್ ಲೆಟರ್ ಯಾವಾಗ ರೇಸ್ ಮಾಡ್ತಾ ಇದ್ದೀರಿ? ಯಾವಾಗ? ಕಳ್ಸ್ಕೊಡ್ತೀನಿ, ನಿಮ್ಗೊಂದು ಮೆಸೇಜ್ ಬರ್ತೈತೆ, ಓಕೆ ಓಕೆನಾ? ಅದು ನೀವೇ ಆಕ್ಸೆಪ್ಟ್ ಮಾಡ್ಬೇಕು. ಅದು ಸರಿ. ಆಕ್ಸೆಪ್ಟ್ ಮಾಡ್ಬೇಕಂದ್ರೆ ಅದು ನೀವು ಅಪ್ರೂವ್ ಆದಂಗ ಹಾ, ಡೈರೆಕ್ಟ್ ಕಳಿಸ್ಕೊಡಿ ಮಾಡಕ್ಕಂತಂದ್ರೆ ಕಳಿಸ್ಕೊಡಿ ನಾನು ಕಳಿಸ್ಕೊಡಿ. ಕಳ್ಸ್ಕೊಡ್ತೀನಿ. ಹ್ಮ್. ಅದು ಆಕ್ಸೆಪ್ಟ್ ಮೆಸೇಜ್ ಬರ್ತೈತೆ, ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಸೆಂಡ್ OTP ಅಂತ ಇರ್ತೈತೆ. ಸೆಂಡ್ OTP ಮೇಲೆ ಹಾ, ಗೊತ್ತು ಪ್ರೊಸೀಜರ್ ಗೊತ್ತು ಸರ್. ಗೊತ್ತು ಮೆಸೇಜ್ ಹಾಕಿ. ಓಕೆ, ನಾನು ಇವಾಗ ಕಳ್ಸ್ಕೊಡ್ತೀನಿ. ಅಕೌಂಟ್ದಾಗ ಐತಲ್ಲ ಫಂಡ್ಸ್ ಈಗ? ಮಾಡ್ತೀನಿ ಸರ್. ಇಲ್ಲ ಬಂದೀನಿ, ನಿನ್ನೆ ರಾತ್ರಿನೇ ಬಂದಿದ್ದೀನಿ. ನೀವು ಸೆಟಲ್ಮೆಂಟ್ ಲೆಟರ್ ರೇಸ್ ಮಾಡಿ, ಇವತ್ತು ಸಾಯಂಕಾಲ ನನಗೆ ದುಡ್ಡು ಸಿಕ್ತಂದ್ರೆ ಇವತ್ತು ಸಾಯಂಕಾಲ ಮಾಡ್ತೀನಿ. ನಿಮ್ದು ಸೆಟಲ್ಮೆಂಟ್ ಮಾಡಿ ನಿಮ್ ದುಡ್ಡು ನಿಮ್ ಮುಗಿಸಿ ಅಕೌಂಟ್ ಕ್ಲೋಸ್ ಮಾಡಿದ್ರೆ ಮುಗಿತಲ್ಲ. ಕಾಲ್ ಮಾಡಿದೆ ನಿನ್ನೆ, ಅಷ್ಟು ಸಾಲ ಕಾಲ್ ಮಾಡಿದ್ರೆ ನೀವೇನು ಫೋನ್ ಇಲ್ಲ, ನಾನು ಸ್ವಲ್ಪ ಟ್ರಾವೆಲಿಂಗ್ ಇದ್ದೆ, ಅದಕ್ಕೆ ಬರ್ಲಿಲ್ಲ ಸರ್, ನೆಟ್ವರ್ಕ್ ಬರ್ಲಿಲ್ಲ. ನಂಬರ್ ಒಂದು ಕಾಲ್ ಮಾಡಲಿಲ್ಲ. ಅಲ್ಲ, ಟ್ರೈ ಮಾಡಿದೆ, ನನ್ನ ಕಡೆಯಿಂದನೇ ಹೋಗ್ತಾ ಇರಲಿಲ್ಲ, ನೆಟ್ವರ್ಕ್ ಇಶ್ಯೂ ಇತ್ತು. ಹಾಂ, ನಾನು ಟ್ರೈ ಮಾಡಿದೆ ಸರ್, ಕಾಲ್ ಮಾಡೋದು ಟ್ರೈ ಮಾಡಿದೆ, ನೆಟ್ವರ್ಕ್ ಇಶ್ಯೂ ಇತ್ತು, ಹೋಗ್ಲಿಲ್ಲ. ಸರಿ ಬಿಡು ಅಂದೆ, ನಾಳೆ ಬೆಳಗ್ಗೆ ಮಾಡ್ಲಿಕ್ಕೆ. ಇವಾಗ ಏನಿಲ್ಲ, ಅದು ನಾನು ಇವಾಗ ಕಾಲ್ ಮಾಡಿರೋ ವಿಷಯ ಏನಂದ್ರೆ ಆಕ್ಸೆಪ್ಟ್ ಮಾಡಿದೀನಿ, ಅದು ಪೇಮೆಂಟ್ ಮಾಡ್ಕೊಡಿ. ಸರಿ. ಸೆಟಲ್ಮೆಂಟ್ ಲೆಟರ್ ಮೇಲಿಗೆ ಯಾವಾಗ ಕಳಿಸ್ಕೊಡ್ತೀರಿ? ಇದು ಸೆಟಲ್ಮೆಂಟ್ ಇದು ಎಕ್ಸೆಪ್ಟ್ ಆದ್ಮೇಲೆ? ಆಕ್ಸೆಪ್ಟ್ ಆಗಿದ ತಕ್ಷಣ ಅದೇ ನಿಮಗೆ ಕನ್ಫರ್ಮೇಷನು, ನಿಮಗೆ ಪೇಮೆಂಟ್ ಆದ್ಮೇಲೆ ನಾನು ಲೆಟರ್ ಕಳ್ಸ್ಕೊಡ್ತೀನಿ, ಅದು ಸೈನ್ ಮಾಡಿ ನನಗೆ ಕಳ್ಸ್ಕೊಡಿ. ಇಲ್ಲ ಸರ್, ಸೆಟಲ್ಮೆಂಟ್ ಲೆಟರ್ ಮೇಲ್ ಐಡಿಗೆ ಬಂದ ಮೇಲೇನೆ ನಾನು ನಿಮಗೆ ಪೇಮೆಂಟ್ ಮಾಡೋದು ಸರ್. ಸೆಟಲ್ಮೆಂಟ್ ಲೆಟರ್ ಕೈಯಲ್ಲಿ ಬರಬೇಕು ಸರ್. ನನಗೆ ಮೊದಲು ನೀವು ಮೆಸೇಜ್ ಹಾಕಿ ಅಕ್ಸೆಪ್ಟ್ ಮಾಡ್ತೀನಿ, ಸೆಟಲ್ಮೆಂಟ್ ಲೆಟರ್ ಮೇಲಿಗೆ ಬರಬೇಕು, ನಾನು ವೆರಿಫೈ ಮಾಡ್ತೀನಿ ಯಾವ ಮೇಲ್ ಐಡಿಯಿಂದ ಬಂದಿದೆ, ಅದನ್ನು ಜೆನ್ಯೂನ್ ಇದೆಯೋ ಇಲ್ಲೋ ಅದನ್ನು ವೆರಿಫೈ ಮಾಡ್ತೀನಿ. ಆ ನಂತರ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಸರ್. ಸೆಟಲ್ಮೆಂಟ್ ಲೆಟರ್ ಕೈಯಲ್ಲಿ ಬರೋಕ್ಕಿಂತ ಮುಂಚೆ ಪೇಮೆಂಟ್ ಆಗಲ್ಲ. ಲೆಟರ್ ಕಳ್ಸ್ಕೊಡ್ತೀನಿ, ತೊಂದರೆ ಇಲ್ಲ ಬಿಡಿ, ಅದ್ರ ಬಗ್ಗೆ ತಲೆ ಕಚ್ಚಾಕೋಬೇಡಿ. ಲ್ಯಾಂಡ್ ಫೇಕ್ ಮಾಡ್ತಾ ಇಲ್ಲ. ಇಲ್ಲ ಫೇಕ್ ಅಂತ ಇಲ್ಲ ಸರ್, ನಾನು ನಿಮಗೆ ಫೇಕ್ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇಲ್ಲ. ಆಸ್ ಪರ್ ಪ್ರೊಸೀಜರ್ ನಾನು ಫಾಲೋ ಮಾಡ್ತಾ ಇದ್ದೀನಿ ಸರ್. ಪ್ರೊಸೀಜರ್ ಕರೆಕ್ಟ್, ನೀವು ಹೇಳೋದ್ ಪ್ರಕಾರ ಎಲ್ಲ ಪೇಮೆಂಟ್ ಮಾಡೋದ್ ಬಗ್ಗೆ ನಾನು ಹೇಳ್ತಾ ಇರೋದು. ಸರ್, ನಿಮಗೆ ಪೇಮೆಂಟ್ ಸಿಕ್ಕರೆ ಆಯ್ತಲ್ಲ ಸರ್. ಇವತ್ತಿನ ಡೇಟ್ ಹಾಕಬೇಡಿ, ಒಂದ್ 2 ದಿನದ ಮುಂದಿನ ಡೇಟ್ ಹಾಕಿ. ಇಷ್ಟು ಸೆಟಲ್ಮೆಂಟ್ ಮಾಡ್ತೀವಿ, ನೀವು ಅದೇನು ಹೊಸ ಹೇಳ್ತಾ ಇದ್ದೀರ ನನಗೆ? ಅರ್ಥ ಆಗಿಲ್ಲ ಸರ್. ನಮ್ ಬ್ರದರ್ ಅವರೆಲ್ಲ ಕೆಲಸ ಇದೇ ಮಾಡ್ತಾರೆ ಸರ್. ಅವರು ಹೊಸಗಿಲ್ಲ, ಅವರಿಗೆ ಎಲ್ಲಾ ಪ್ರೊಸೀಜರ್ ನಾನು ಅವರಿಗೆ ತೋರಿಸ್ಕೊಡ್ತೀನಿ. ಅವರೆಲ್ಲ ಅದೆಲ್ಲ ಕರೆಕ್ಟ್ ಇದೆ, ಜೆನ್ಯೂನ್ ಇದೆ, ಅಪ್ಪ ಮಾಡೋ ಪೇಮೆಂಟ್ ಅಂದ್ರೆ ನಾನು ಪೇಮೆಂಟ್ ಇಮಿಡಿಯೇಟ್ ಮಾಡ್ತೀನಿ. ಹಾ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ ಸರ್. ನೀವು ಮೆಸೇಜ್ ಹಾಕಿ ಅಪ್ರೂವ್ ಮಾಡ್ತೀನಿ, ಸೆಟಲ್ಮೆಂಟ್ ಲೆಟರ್ ಮೇಲಿಗೆ ಹಾಕಿ ವೆರಿಫೈ ಮಾಡಿಸ್ತೀನಿ. ನಮ್ಮ ಬ್ರದರ್ ಹತ್ರ ಪೇಮೆಂಟ್ ಮಾಡಿದ ತಕ್ಷಣ ಮಾಡಂದ್ರೆ ಮಾಡಿಸ್ಬಿಡ್ತೀನಿ ಪೇಮೆಂಟ್. ಅದೇನು ಟೆನ್ಷನ್ ತಗೋಬೇಡಿ. ನಾನು ಟೆನ್ಷನ್ ತಗೊಂತಾ ಇಲ್ಲ ಸರ್. ನೀವು ಇವಾಗ ಅಮೌಂಟ್ ಐತಲ್ವಾ ಅಂತ ಹೇಳ್ತಿದ್ದೀನಿ ನಾನು. ಇದೇ ಸರ್, ಅಮೌಂಟ್ ಇವಾಗ ಇರ್ಲಿ ಸರ್. ನೋಡಿ, ಸೆಟಲ್ಮೆಂಟ್ ಲೆಟರ್ ರೇಸ್ ಆದ್ರೆ ಇವತ್ತಿನ ಡೇಟ್ ಹಾಕಬೇಡಿ, 28ನೇ ತಾರೀಕಿನವರೆಗೂ ಡೇಟ್ ಹಾಕಿ. ಅರ್ಥ ಆಯ್ತಲ್ಲ? ನಾನು ಹೋಲ್ಡ್ ಮಾಡಿರೋದು ಇವತ್ತು ಡೇಟ್ ಮೆನ್ಷನ್ ಮಾಡಿ. ನಾನು ಬಂದಿರೋದೇ ನಿನ್ನೆ ರಾತ್ರಿ ಬಂದಿದ್ದೀನಿ. ದುಡ್ಡು ತಗೋಬೇಕು, ಅಕೌಂಟಿಗೆ ಹಾಕಬೇಕು. ನೀವು ತಲೆ ಮೇಲೆ ಕುದುರೆ ಮೇಲೆ ಯಾಕೆ ಬಂದು ಕೂತ್ಕೋತೀರಿ ಸರ್ ನೀವು? ಅದೆಂತ ಕುದುರೆ ಇದೆ ಸರ್ ನಿಮ್ದು? ಆ ತರ ಸ್ಪೀಡ್ ಆಗಿ ಓಡ್ತಾ ಇದೆ. ಆರಾಮಾಗಿ ಮಾಡಿ ಸರ್, ಇನ್ನು ಟೈಮ್ ಇದೆ, ಇನ್ನು 5 days ಇದೆ. ಯಾಕೆ ನೀವು ಇಷ್ಟ ಹರಿ ಮಾಡ್ತಾ ಇದ್ದೀರ? ನಂಗೆ ಅರ್ಥ ಆಗ್ತಾ ಇಲ್ಲ ಸರ್. ಇಷ್ಟು ನಮ್ಮ ಬ್ರದರ್ ಅವ್ರು ಸೆಟಲ್ಮೆಂಟ್ ಮಾಡ್ತಾರೆ, ಅವರು ವಿತೌಟ್ ಪ್ರಾಬ್ಲಮ್ ಇಲ್ಲ. ನೋಡಿ, ನಿನ್ನೆ ಒಂದೊಬ್ಬರು ಸೆಟಲ್ಮೆಂಟ್ ಮಾಡಿಸಿದೆ ICICI ಬ್ಯಾಂಕ್ ಇದು. ಇವತ್ತು ಡೇಟ್ ಇದೆ, ಅವ್ರ ಹತ್ರ ಕಸ್ಟಮರ್ ಪತ್ರ ಪಾರ್ಟಿ ಇಲ್ಲ. ಆದ್ರೂ ಬ್ಯಾಂಕ್ ಏನ್ ಹೇಳುತ್ತೆ, ಪರವಾಗಿಲ್ಲ ನೀವು 2 ದಿನ ಬಿಟ್ಟು ಮಾಡಿ ಅಂತ. ಟೆನ್ಷನ್ ಯಾಕೆ ತಗೋತೀರಿ ಸರ್? ಸೆಟಲ್ಮೆಂಟ್ ಲೆಟರ್ ಒಂದ್ಸಲ ಇಶ್ಯೂ ಆದ್ರೆ ಇವತ್ತೇ ಮಾಡಬೇಕಂತಿಲ್ಲ. 1-2 ದಿನ ಬಿಟ್ಟು ಮಾಡ್ಬೋದು. ಯಾಕಂದ್ರೆ 1 month ವ್ಯಾಲಿಡಿಟಿ ಇರುತ್ತೆ ಅದರದ್ದು. ಅರ್ಥ ಆಯ್ತಲ್ಲ ಸರ್? ನಿಮ್ಮ ಪ್ರೊಸೀಜರ್ನ ನಾನು ನಿಮಗೆ ಹೇಳ್ಕೊಡ್ಬೇಕಾಗ್ತದೆ. ನನಗೆ ಏನು ಅರ್ಥ ಆಗ್ತಾ ಇಲ್ಲ ಸರ್. 1 month ಟೈಮ್ ಇರುತ್ತೆ, ವ್ಯಾಲಿಡಿಟಿ ಇರುತ್ತೆ ಅಲ್ಲಿ ಸೆಟಲ್ಮೆಂಟ್ ಲೆಟರ್ದು. ಕಳಿಸ್ಕೊಡಿ ಸರ್, ಮೆಸೇಜ್ ಹಾಕಿ ಸೆಟಲ್ಮೆಂಟ್ ಲೆಟರ್ ಕಳಿಸ್ಕೊಡಿ, ಮಾಡ್ತೀನಿ. ಆದ್ರೆ ಇವತ್ತು ಮಾಡ್ತೀನಿ. ಆದ್ರೆ ಪೇಮೆಂಟ್ ಅರೇಂಜ್ಮೆಂಟ್ ಅಂದ್ರೆ ಇವತ್ತು ಮಾಡ್ತೀನಿ. ಇವತ್ತಾಗ್ಲಿ ಅಂದ್ರೆ ನಾಳೆ 100 ಖಂಡಿತನ ಮಾಡ್ತೀನಿ. ಯಾಕೆ ಟೆನ್ಷನ್ ತಗೋತೀರಿ? ನಾನು ಟೆನ್ಷನ್ ಅಲ್ಲ ಸರ್, ನೀವು ಮಾತಾಗೆ ಚೇಂಜ್ ಆಗ್ತಾ ಇದ್ರ. ಅಯ್ಯೋ, ಚೇಂಜ್ ಆಗ್ತಾ ಇಲ್ಲ ಸರ್, ನಾನು ಮಾಡ್ತೀನಿ ಸರ್. ನಿಮಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾನು ಜವಾಬ್ದಾರಿ. ನಿಮಗೆ ಯಾರ ಜೊತೆ ಮಾತಾಡ್ಬೇಕು ಹೇಳಿ? ಈಗ ಮಾತಾಡ್ತಾ ಇರ್ಲಿಕ್ಕೆ ಎಷ್ಟು ಮಾತು ಚೇಂಜ್ ಮಾಡ್ತಾ ಇದಾರೆ ಅಂತ ಥಿಂಕ್ ಮಾಡ್ತಾ ಇದ್ದೀನಿ ಸರ್. ನಾ ಮಾತು ಎಲ್ಲಿ ಚೇಂಜ್ ಮಾಡಿದ್ದೀನಿ ಹೇಳಿ? ಎಲ್ಲಿ ಚೇಂಜ್ ಮಾಡಿದ್ದೀನಿ ಹೇಳಿ? ನಾನು ನಿಮಗೆ ಬರೀ ಒಂದು ಪ್ರೊಸೀಜರ್ ಹೇಳಿದೆ.
ಸೆಟಲ್ಮೆಂಟ್ ಲೆಟರ್ ಒಂದು ತಿಂಗಳವರೆಗೂ ವ್ಯಾಲಿಡಿಟಿ ಇರುತ್ತೆ. ಆದ್ರೆ ನಾವು ಒಂದು ತಿಂಗಳು ತಗೊಳಲ್ಲ. ಇವತ್ತು ಸಾಯಂಕಾಲ ಪೇಮೆಂಟ್ ಸಿಗ್ತದೆ, ಇವತ್ತು ಸಾಯಂಕಾಲ ಮಾಡ್ತೀನಿ, ಇಲ್ಲಾಂದ್ರೆ ನಾಳೆ ಮಾಡ್ತೀನಿ. ನಾನು ನಿಮಗೆ ಪ್ರೊಸೀಜರ್ ಹೇಳ್ತಾ ಇದ್ದೀನಿ ಸರ್. ಅಲ್ಲ ಇಷ್ಟಕ್ಕೊಂದು ನಾಲೆಡ್ಜ್ ಐತಲ್ವಾ, ಸುಮ್ಮನೆ ಲೆಟರ್ ತಗೊಂಡು. ಇಲ್ಲ ಸರ್, ಇಲ್ಲ ಆ ಥರ ಏನು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಇದೇ ತಿಂಗಳು ಮುಗಿಸಿ ನಿಮ್ಮ ಟಾರ್ಗೆಟ್ ಅನ್ನ ಮುಗಿಸ್ಲಿಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವು ಟೆನ್ಷನ್ ತಗೋಬೇಡಿ ಸರ್. ಇದೇ ತಿಂಗಳೇ ಮುಗಿಸ್ತೀನಿ, ಆದ್ರೆ ಇವತ್ತು ಮಾಡ್ತೀನಿ, ಇಲ್ಲ ನಾಳೆ ಆದ್ರೂ ಖಂಡಿತ ಮಾಡ್ತೀನಿ ಸರ್. ಯಾಕೆ ಟೆನ್ಷನ್ ತಗೋತೀರಿ? ನಿಮ್ಮ ಆಫೀಸ್ ಕೊಡಿ, ನಿಮ್ಮ ಆಫೀಸ್ಗೆ ಬಂದ್ಬಿಟ್ಟು ಕೊಂಡಿರ್ತೀನಿ. ಆಫೀಸ್ ಅಡ್ರೆಸ್ ಕೊಡಿ, ಆಫೀಸ್ ಮುಂದೆ ಬಂದು ಕೊಂಡಿರ್ತೀನಿ ಬೇಕಾದ್ರೆ. ನೀವು ಯಾಕೆ ಟೆನ್ಷನ್ ತಗೋತಾ ಇದ್ದೀರಿ ಸರ್? ಇಷ್ಟ ಕಳಿಸ್ಕೊಡಿ ಸರ್, ಮೆಸೇಜ್ ಹಾಕಿ ಕಳಿಸ್ಕೊಡ್ತೀನಿ. ನಿಮ್ಮ ಸೆಟ್ಲ್ಮೆಂಟ್ ಲೆಟರ್ ಕಳಿಸ್ಕೊಡಿ. ಏನೇ ಡೌಟ್ ಬರ್ತೈತೆ ಸರ್ ನಿಮಗೆ. ಅಯ್ಯೋ ದೇವ್ರೇ, ಯಾವ ದೇವ್ರ ಹಣಿ ಹಾಕ್ಬೇಕು ಹೇಳಿ? ಯಾವ ದೇವ್ರ ನೀವು ತಗೋಬೇಕು ಹೇಳಿ ಸರ್? ಸರ್ ಒಂದ್ ಕೆಲಸ ಮಾಡಿ, ನೀವು ಸೆಟಲ್ಮೆಂಟ್ ಹಾಕಿ, ಇವತ್ತು 5,000 ರೂಪಾಯಿ ಹಾಕ್ತೀನಿ. ನಿಮಗೆ 5,000 ಹಾಕಿದ್ರು ನಿಮ್ಗೆ ಕನ್ಫರ್ಮೇಶನ್ ಆಗತ್ತಲ್ಲ? ಆಗುತ್ತೆ. ಹಾ, ಹಾಕಿ ಕಳಿಸ್ಕೊಡಿ. ನನಗೆ ಅಕೌಂಟ್ ಕ್ಲೋಸ್ ಮಾಡೋದಿದೆ, ನಾನು ಅಕೌಂಟ್ ಕ್ಲೋಸ್ ಮಾಡ್ಲಿಕ್ಕೆ ಕೂತಿದ್ದೀನಿ, ನೀವು ಮಾಡ್ಲಿಕ್ಕೆ ತಯಾರಿಲ್ಲ. ಕಳಿಸಿ, ಮೆಸೇಜ್ ಹಾಕಿ ಅಪ್ರೂವ್ ಮಾಡ್ತೀನಿ, ಸರ್ಟಿಫಿಕೇಟ್ ಲೆಟರ್ ಕಳಿಸಿ. ನಿಮಗೆ ಕನ್ಫರ್ಮೇಷನ್ಗೆ ಒಂದು 5,000 ಅಥವಾ 10,000 ರೂಪಾಯಿ ಹಾಕ್ತೀನಿ, ಮಿಕ್ಕಿದ್ದನ್ನ ಹಾಕ್ತೀನಿ. ನಿಮ್ಗಾದ್ರೂ ಖಾತ್ರಿ ಬರುತ್ತಲ್ಲ? ಏನ್ ಸರ್ ನೀವು ಫಸ್ಟ್ ಏಜೆನ್ಸಿ ಕಲೆಕ್ಷನ್ ಮ್ಯಾನೇಜರ್ ಈ ತರ ಡೌಟ್ ಈ ತರ ಮಾಡ್ಲಿಕ್ಕೆ ಇದೆ ಅದಕ್ಕೆ ನನಗೆ ಡೌಟ್ ಬರ್ತೈತೆ ಸರ್. ಅರ್ಥ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೆಸೇಜ್ ಹಾಕಿ ಸೆಟ್ಲ್ಮೆಂಟ್ ಲೆಟರ್ ಕಳಿಸಿ ಕೆಲಸ ಮುಗಿಸ್ಕೊಡ್ತೀವಿ. ಕಳ್ಸ್ಕೊಡ್ತೀನಿ. ಸರಿ. ಹಲೋ. ಆದಿತ್ಯ ಬಿರ್ಲಾ ಫೈನಾನ್ಸ್ ಇಂದ ಪೇಮೆಂಟ್ ಇದೆ. ಯಾರಿಗೆ ಕೇಳ್ತಾ ಇದ್ದೀರಿ ನೀವು ಪೇಮೆಂಟ್? ಯಾರ ಜೊತೆ ಮಾತಾಡಬೇಕು ನಿಮ್ಗೆ? ಏನ್ ಸರ್? ಯಾರ ಜೊತೆ ಮಾತಾಡಬೇಕಿತ್ತು ನಿಮ್ಗೆ? ನಿಮ್ ನೇಮ್ ಸರ್? ನೀವು ಯಾರಿಗೆ ಕಾಲ್ ಮಾಡಿದ್ರಿ? ನಿಮ್ಮ ಹತ್ರ ಹೆಸರಿಲ್ವಾ? ಸಮೀರುಲ್ಲಾ ಅವ್ರಿಗೆ. ಹಾ, ನಾನೇ ಮೇಡಮ್. ನನ್ನ ಹೆಸರು ಸಮೀರುಲ್ಲಾ. ನಿಮ್ಮ ಹೆಸರೇನು ಮೇಡಮ್? ರಕ್ಷಾ ಅಂತ. ಫೋನ್ ಪೇ ಲೋನ್ ತಗೊಂಡಿದ್ದೀರಲ್ಲ, ಅದನ್ನ ಪೇಮೆಂಟ್ ಆಗಿಲ್ವಲ್ಲ ಸರ್? ಹಾ, ಯಾವುದು ಮೇಡಮ್? ಹುಚ್ಚನಯ್ಯ ನಿಮ್ಗೆ? ಯಾವ್ದು ಮೇಡಮ್ ಅಂತಿದ್ದೀರಲ್ಲ, ಹೆಸರು ಹೇಳ್ಬೇಕು. ಆದಿತ್ಯ ಬಿರ್ಲಾ ಫೈನಾನ್ಸ್ ಅಲ್ಲಿ ತಗೊಂಡಿರೋದು ಅಂತ. ಆದಿತ್ಯ ಬಿರ್ಲಾ ಅದೆಲ್ಲಿದೆ ಮೇಡಮ್? ಸಿಕ್ಲಾ ನಿಮ್ಗೆ? ಅದೆಲ್ಲಿದೆ ಅಂದ್ರೆ ತಗೊಂಡಿರೋದು ಗೊತ್ತಿರ್ಲಿಲ್ಲ ನಿಮ್ಗೆ ಎಲ್ಲಿದೆ ಅಂತ? ಏನು ಗೊತ್ತಾಗಬೇಕಿತ್ತು? ಹಲೋ. ತಗೊಂಡಿರೋದೇ ಗೊತ್ತಿಲ್ಲ ನಿಮ್ಗೆ? ನೀವು ಯಾರು ಮೇಡಮ್? ಆದಿತ್ಯ ಬಿರ್ಲಾ ಫೈನಾನ್ಸ್ ಅಂತ. ಅದ ನಿಮ್ಮ ಹೆಸರೇನು? ಸಂಗೀತಾ ಅಂತ. ಸವಿತಾ. ಅದ ಕಸ್ಟಮರ್ಗೆ ನೀವು ಈ ತರ ಬೈತೀರಿ? ಹುಚ್ಚ ಅದು ಇದು ಅದನ್ನ ಕೇಳ್ಬೇಕು. ನೀವು ಕಾಲ್ ಮಾಡಿದ್ದೀರಿ ಅಂದ್ಮೇಲೆ ನನಗೆ ಕನ್ಫರ್ಮೇಶನ್ ಮಾಡಬೇಕಲ್ಲ. ನೀವು ಆದಿತ್ಯ ಬಿರ್ಲಾದಿಂದ ಮಾತಾಡ್ತಾ ಇದ್ರು ಅಥವಾ ಸ್ಕ್ಯಾಮರ್ ಇದ್ರೆ ಅಲ್ಲ, ನಿಮ್ಮಂತ ಹುಡುಗಿಯರೇ ಸ್ಕ್ಯಾಮ್ ಮಾಡ್ತಾ ಇದಾರೆ ಇವಾಗ. ಕಾಲ ಕೆಟ್ಟೋಗಿದೆ. ನಿಮ್ಮ ಮೇಲೆ ಯಾವ ತರ ನಾವು ಭರೋಸೆ ಮಾಡಬೇಕು? ಆದಿತ್ಯ ಬಿರ್ಲಾ ಹೆಸರು ಹೇಳಿ ನಿಮ್ಮಂತ ಜನರು ಕಸ್ಟಮರಿಗೆ ಫೋನ್ ಮಾಡಿ ದುಡ್ಡನ್ನ ಲಪ್ಟಾಯಿಸ್ತಾ ಇದ್ದಾರೆ. ಇಲ್ಲ, ನಾವಂತೂ ಲೋನ್ ತಗೊಂಡಿದೀವಿ, ನೀವು ಲಪ್ಟಾಯಿಸ್ತಾ ಇದೀರಿ. ನೀವು ಆದಿತ್ಯ ಬಿರ್ಲಾ ಎಂಪ್ಲಾಯಿನಾ? ಅದೇ ಥರ್ಡ್ ಪಾರ್ಟಿ ಏಜೆನ್ಸಿದಿಂದ ಮಾತಾಡ್ತಾ ಇದ್ದೀರೋ ಅಥವಾ ಕಂಪನಿಯಿಂದ ಮಾತಾಡ್ತಾ ಇದ್ದೀರಿ? ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಮೇಡಮ್? ಕಂಪನಿಯಿಂದ ಮಾತಾಡ್ತಾ ಇದ್ದೀರಿ ನೀವು? ಹೌದು. ಹೌದಾ? ಎಂಪ್ಲಾಯ್ ಐಡಿ ಏನು ನಿಮ್ದು? ಏನು ಮೇಡಮ್ ಈ ತರ ಮಾತಾಡ್ತಾ ಇದ್ದೀರಿ ಮೇಡಮ್? ಯಾಕೆ ಹುಡ್ಕೋತೀರಿ ಮೇಡಮ್? ಹುಡ್ಕೋಬೇಡಿ. ಅಯ್ಯೋ ಮೇಡಮ್, ಯಾಕೆ ಉಗುಳ್ಸ್ಕೋತಾ ಇದ್ದೀರಿ? ಯಾಕೆ ಬೊಗಳ್ತಾ ಇದ್ದೀರಿ? ನಾಯಿ ಬೀಗಿದ್ದೀರಾ ನೀವು? ನೀವು ನಾಯಿ ಇದ್ದೀರಾ? ಇಲ್ಲ, ನಾನಂತೂ ಬೊಗಳ್ತಾ ಇಲ್ಲ ಮೇಡಮ್. ನೀವು ಬೊಗಳ್ತಾ ಇದ್ದೀರಿ, ಫೋನ್ ಮಾಡಿ ಕಸ್ಟಮರ್ ಮುಂದೆ ನೀವು ಬೊಗಳ್ತಾ ಇದ್ದೀರಿ. ಅದು ಇದು ಅಂತ ಹೇಳ್ತಾ ಇದ್ದೀರಿ. ಈ ತರ ಮಾಡಿದ್ರೆ ಹೇಗೆ ಮೇಡಮ್? ನೀವು ಮೇಡಮ್ ಕಂಪನಿ ಎಂಪ್ಲಾಯ್ ಆಗಿದ್ರೆ ನಿಯತ್ತಾಗಿ ನೀವು ನಿಮ್ಮ ಎಂಪ್ಲಾಯ್ ಹೇಳ್ತಿದ್ರಿ ಮೇಡಮ್.
ದಾವಣಗೆರೆ ಅಡ್ರೆಸ್ ಅಲ್ಲಿ ಇರೋದಾ ನೀವು? ಹಾ ಸರಿ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದ್ 5-6 ಸಾವಿರ ರೂಪಾಯಿ ಖರ್ಚಾಗುತ್ತೆ. ನನಗೆ ಇದು ನಂಬರಿಗೆ ಫೋನ್ ಪೇ ಮಾಡಿಬಿಡಿ, ಬರ್ತೀನಿ. ನೀನೇ ಮಾಡ್ಬಿಡು, 11,000 EMI ಇದೆ ಅಲ್ಲ, ಅದು ನೀನೇ ಕೊಟ್ಬಿಡು. ಇಲ್ಲ ನಾನು ಅಲ್ಲಿ ಕಂಪ್ನಿಗೆ ಬರ್ತೀನಿ, MG ರೋಡಿಗೆ ಬರ್ತೀನಿ. ಖರ್ಚು ಒಂದ್ ಸ್ವಲ್ಪ ಹಾಕಿ, ನನಗೆ ನಂಬರಿಗೆ ಹಾಕಿ ಬರ್ತೀನಿ. ಅಲ್ಲಿ ಬಂದು ಭೇಟಿ ಆಗ್ತೀನಿ ನಿಮಗೆ. ಇವಾಗ ಹಾಕೊಂಡಿದ್ದಲ್ಲ ಅದನ್ನ ಅದು ಕಂಪನಿ ಹಾಕಿದೆ ಅಲ್ಲ, ಬ್ಯಾಂಕ್ ಕಂಪನಿಗೆ ನೀವು ಕರಿತಾ ಇದ್ದೀರಿ, MG ರೋಡಿಗೆ ನೀವು ಕರಿತಾ ಇದ್ದೀರಿ. ಆದ್ಮೇಲೆ ನನಗೆ ಖರ್ಚು ಬೇಕಲ್ಲ, ಖರ್ಚು ಬೇಕು. ಖರ್ಚು ಇಲ್ಲದೆ ಹೇಗೆ ಬರ್ಲಿ ನಾನು? ದುಡ್ಡು ಇಲ್ಲ ನನ್ನ ಹತ್ರ. ಸತ್ತದ್ಮೇಲೆ ಬರ್ತೀಯಾ? ಎಲ್ಲಿ ಸತ್ತದ್ಮೇಲೆ ಏನಾದ್ರು ಬರ್ತೀಯಾ? ಕರೆದ್ರೆ ಬರ್ತೀನಿ. ಬ್ಯಾಂಕ್ ಹತ್ರ ಬಂದ್ಬಿಟ್ಟು ಪೇಮೆಂಟ್ ಮಾಡಯ್ಯ ನೀನು. ಇಲ್ಲಪ್ಪ, ಇಲ್ಲ ನಾನು ಅಲ್ಲೇ MG ರೋಡಿಗೆ ಬರ್ತೀನಿ. ನೀವು ದುಡ್ಡು ಹಾಕಿ ನನ್ನ ಅಕೌಂಟಿಗೆ, ನಾನು ಬರ್ತೀನಿ. MG ರೋಡಿಗೆ ಬಂದು ಭೇಟಿ ಆಗ್ತೀನಿ. ಬನ್ನಿ ಆಯ್ತು ಬನ್ನಿ. ಸರಿ, ಹಾಕಿ, ದುಡ್ಡು ಹಾಕಿ, ಬೇಗ ಹಾಕಿ. ಫಸ್ಟ್ ಬನ್ನಿ MG ರೋಡ್ಗೆ. ಇಲ್ಲ ಮೊದಲು ಹಾಕಿ, ದುಡ್ಡು ಹಾಕಿ ಬರ್ತೀನಿ. ಹಾಕಿ ಬೇಗ ಹಾಕಿ.